ಹೌದಾ ಅಮ್ಮ, ಒಳ್ಳೇದಾಯ್ತು ಬಿಡು. ಸರಿ, ಆಮೇಲೆ ಫೋನ್ ಮಾಡ್ತೀನಿ. ಹರಿ, ಅಮ್ಮ ಫೋನ್ ಮಾಡಿದ್ದು ಏನಂತೆ ಗೊತ್ತಾ? ಆಗ್ಲೇ ಯಾರೋ ಈ ಮನೆ ಮಗಳು ಕೇಸ್ ಗೆದ್ಬಿಟ್ಲು ಅಂತ ಬೀಗ್ತಾ ಇದ್ರಲ್ಲ. ಪಾಪ ಇನ್ನ ಆಕ್ಸಿಡೆಂಟ್ ಮಾಡಿದ್ ಯಾರು ಅಂತ ಕಣ್ಣು ಹಿಡಿಯಕ್ ಆಗಿಲ್ವಂತೆ. ಅದ್ರಲ್ಲಿ ಇಷ್ಟೊಂದು ಆನಂದ ಪಡುವಂಥದ್ದೇನಿದೆ? ಇವತ್ತು ಸಿಗದೆ ಹೋದ್ರೆ ಅವ್ನು ನಾಳೆ ಸಿಗ್ತಾನೆ. ಭಾವನಾ ಖುಷಿಗೆ ನ್ಯಾಯ ಕೊಡಿಸ್ತಾನೆ. ಹೌದು, ಅದಕ್ಕೆ ಪೊಲೀಸ್ನವರು ಕನ್ಫ್ಯೂಸ್ ಮಾಡಿಕೊಂಡು ಸಿಕ್ಕಿದ್ದಾನೆ ಅಂತ ಹೇಳ್ಬಿಟ್ಟಿದ್ದಾರೆ ಅನ್ಸತ್ತೆ. ದೊಡ್ಡ ಅದೇನು ಅಷ್ಟು ಸುಲಭ ಅಂತ ಅನ್ಕೊಂಡ್ಯಾನ? ಈ ಕೇಸ್ ಗೆಲ್ಲೋದಕ್ಕೆ ದೊಡ್ಡ ಇನ್ಫ್ಲೂಯೆನ್ಸ್ ಇರಬೇಕು, ಇಲ್ಲ ಕೈಯಲ್ಲಿ ಕಾಂಚನ ಇರಬೇಕು. ಇವಳ ಹತ್ರ ಏನಿದೆ? ಅದು ಅಲ್ಲದೆ ಅದು ಮುಚ್ಚೋಗಿರೋ ಕೇಸು, ಅದ್ರ ಮೇಲೆ ಯಾರಿಗೂ ಇಂಟ್ರೆಸ್ಟ್ ಇರಲ್ಲ. ಏನು ಬ್ರೋ, ನಮ್ಮ ಮಾವನ ಸಪೋರ್ಟ್ ಇದೆಯಲ್ಲ, ಅವ್ರು MLA, ಹಾಗೆ ಆಗತ್ತೆ. ಅವ್ರಿಗೇನು ಮಾಡಕ್ ಬೇರೆ ಕೆಲಸ ಇಲ್ವಾ? ನಮ್ಮಪ್ಪ ಈಗ ಮಿನಿಸ್ಟರು, ಅವ್ರದೇ 1000 ಟೆನ್ಷನ್ ಇರುತ್ತೆ, 100 ಕೆಲಸ ಇರುತ್ತೆ. ಇದ್ಯಾವುದೋ ಕೇಸ್ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ಇಲ್ಲ ಹರಿ ಅವ್ರಿಗೆ. ಅದೆಲ್ಲ ಇವ್ರಿಗೆಲ್ಲ ಅರ್ಥ ಆಗುತ್ತೆ. ಈಗ ಸ್ವಲ್ಪ ಹೊತ್ತಿನ ಮುಂಚೆ ಭಾವನ ಏನೋ ದೊಡ್ಡ ಗನಂದಾರಿ ಕೆಲಸ ಮಾಡಿಬಿಟ್ಟಿದ್ದಾಳೆ ಅಂತ ಖುಷಿ ಪಡ್ತಿದ್ಲು, ಅದು ಇಷ್ಟು ಬೇಗ ಕರಗೋಯ್ತು. ಒಂದು ಹೆಣ್ಣು ಹೋರಾಟ ಮಾಡುವಾಗ ಅದಕ್ಕೆ ಸಪೋರ್ಟ್ ಮಾಡೋಕ್ಕಂತೂ ನಿಮ್ಮಿಂದ ಆಗಲ್ಲ. ಆದರೆ ಕೆಳಗೆ ಬಿದ್ದಾಗ ಕಲ್ಲು ಹೊಡೆಯೋದಕ್ಕೆ ರೆಡಿಯಾಗಿ ನಿಂತಿರ್ತೀರಲ್ಲ, ಇಂಥ ಮನೋಭಾವನೆಗೆ ಏನನ್ಬೇಕೋ ನನಗಂತೂ ಅರ್ಥ ಆಗಲ್ಲ. ಆದರೆ ಒಂದಲ್ಲ ಒಂದು ದಿವಸ ನೀವು ಇದಕ್ಕೆ ಅನುಭವಿಸ್ತೀರಾ. ಆವಾಗ ನೋವೇನು ಅಂತ ನಿಮಗೂ ಅರ್ಥ ಆಗುತ್ತೆ. ಅದೇನು ಅಂತ ನಿಮ್ಮ ಮನೆಯವರು ಅಂತ ಕರ್ಕೋತಾಳೆ. ಈ ಮಾಸ್ಕಿಂತ ಕೊಟ್ಮೇಲೆ ನಾನೇನು ಮಾಡಿದೆ?